ಬ್ಯಾಚುಲರ್ಸ್ ನೂಡಲ್ಸ್ ಅಂತ ಹಾಕೋಲತ್ತಿದೆ. ಬ್ಯಾಚುಲರ್ಸ್ ನೂಡಲ್ಸ್. ಸೊ ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಮಚ್ಚ ಮಾಡ್ತಿರುವ ನಮಸ್ಕಾರಗಳು ಗೈಸ್. ಹೆಂಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ಗೈಸ್, ಇವತ್ತು ನಾನು ಒಂದು ವೆಜ್ ನೂಡಲ್ಸ್ ಅಂದ್ಬಿಟ್ಟು ಒಂದು ರೆಸಿಪಿ ಐತೆ, ಅದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ಸ್ಟೈಲಲ್ಲಿ, ಅಂದರೆ ನಾವು ನಮ್ಮ ಬ್ಯಾಚುಲರ್ ಹುಡುಗರು ಮಾಡ್ಕೊತೀವಲ್ಲ, ಅದು ಸಿಂಪಲ್ಲಾಗಿ ಶಾರ್ಟಾಗಿ ಮಾಡೋಣ. ಸೊ ಬನ್ನಿ ಗೈಸ್, ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ಗೈಸ್, ಒಂದು ಪಾತ್ರೆ ಎತ್ಕೊಳ್ರಿ. ಪಾತ್ರೆನಾಗ ನೀರು ಕಾಸ್ಬೇಕ್ರಿ, ಚಲೋ ನೀರು ಕಾಸ್ಬೇಕ್ರಿ. ನೀರು ಕಾಸ್ಕೊಂಡು ಅದೇ ನಂತರ ಅದ್ರಾಗ ನೂಡಲ್ಸ್ ಹಾಕಬೇಕು. ಅದು 10-15 ಮಿನಿಟ್ಸ್ ಕುದ್ಮೇಲೆ ಈ ಥರ ತೆಗಿಬೇಕು. ಗೈಸ್, ಮೊದಲಿಗೆ ನಾವು ಈರುಳ್ಳಿ ಹಾಕ್ತಾಯಿದ್ದೀವಿ ನೋಡಿ. ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀವಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಅದಾದಮೇಲೆ ನೆಕ್ಸ್ಟ್ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜಿಂಜರ್ ಪೇಸ್ಟ್ ಇದು. ಗಾರ್ಲಿಕ್ ಪೇಸ್ಟ್ ಮತ್ತು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ. ನೆಕ್ಸ್ಟ್ ಸೋಯಾ ಸಾಸ್ ಹಾಕಬೇಕು. ಅದಾದಮೇಲೆ ಟೊಮೊಟೊ ಕೆಚಪ್ಪು. ರುಚಿಗೆ ತಕ್ಕಷ್ಟು ಖಾರ. ಗೈಸ್, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಸಾಲ್ಟ್ ಹಾಕಬೇಕು. ಒಂದು 2 ಸ್ಪೂನ್ ಸಾಲ್ಟ್ ಹಾಕಿ ಸ್ವಲ್ಪ ನೀರು ಹಾಕೊಂಬಿಟ್ರೆ ಸ್ವಲ್ಪ ಅದು ಗ್ರೇವಿ ಟೈಪಲ್ಲಿ ಆಗುತ್ತೆ. ಅದಕ್ಕೆ ನೂಡಲ್ಸ್ ಹಾಕ್ಬಿಡ್ರಿ ಇವಾಗ. ನೆಕ್ಸ್ಟು ಗೈಸ್, ಇವಾಗ ನಾವು ಹಾರಾಕಿದ್ವಿ ನೂಡಲ್ಸ್ನ ಕುದಿಸ್ಬಿಟ್ಟು, ಅದನ್ನು ನಾವು ಇವಾಗ ಹಾಕ್ತಾಯಿದ್ದೀವಿ ನೋಡಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ. ನೆಕ್ಸ್ಟ್ ಅದು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಕೊತ್ತಂಬರಿ ಹಾಕ್ಬೇಕಾಗಿದ್ದೀವಿ. ಇಲ್ಲಿ ಕೊತ್ತಂಬರಿ ಹಾಕಿದ್ದೀವಿ ನೋಡಿ. ಕೊತ್ತಂಬರಿ ಹಾಕಿಬಿಟ್ಟು ಇವಾಗ ತಿರುಗಿಸಿ ಚೆನ್ನಾಗಿ. ಬ್ಯಾಚುಲರ್ಸ್ ನೂಡಲ್ಸ್ ಅಂತ ಹಾಕೋಲತ್ತಿದೆ. ಬ್ಯಾಚುಲರ್ಸ್ ನೂಡಲ್ಸ್ ಮೇಡ್ ಬೈ ಪ್ರಜ್ವಲ್ ಮಲೋದೆ. ಅಷ್ಟೇ ಗೈಸ್. ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ರಿ. ಬಿಸಿ ಮಾಡ್ಕೊಂಡ್ಮೇಲೆ ಅಷ್ಟೇ, ರೆಡಿ ಟು ಸರ್ವ್. ಟೇಸ್ಟ್ ಹೆಂಗದ ಬೈ ಹೇಳು. ಬೆಂಕಿ ಅದ. ನೀವು ತಿಂದಿಲ್ಲ ಬೈ, ತಿಂಬಲ್ದಲ್ಲೇ ಹೇಳತ್ತ ನೋಡಿ. ತಿಂದಲೇ ಹೆಂಗದ ಬೈ? ನೀ ಮಾಡಿದ ಹೆಂಗಿರ್ತದ? ನೀ ಮಾಡಿದ ಚಲೋ ಮಸ್ತ್ ಮಾಡಿ ಬೈ. ಪ್ರಜ್ವಲ್ ಕಲಾಕಾರನ ಬೈ. ನಮ್ಮ ಊರಾಗ 2 ಕಲಾಕಾರನ, ಇಲ್ಲಿ ಬೆಂಗಳೂರದಾಗ 2 ಕಲಾಕಾರನ. ಅಲ್ಟಿಮೇಟ್. ಈ ಹಣ್ಣು ಡೈಲಾಗ್ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್. ಮಂಜು ಡೈಲಾಗ್ ಅಂದ್ರೆ ಏವನ. ನಮ್ಮ ಡೈಲಾಗ್ ಏನಿಲ್ಲ ಕೊಡ್ಲಿ, ಮಸ್ತ ಖತರ್ನಾಕ ಭಯಂಕರ ಬೆಂಕಿ. ಅವನು एकदम ಮಸ್ತ್ ಆಗ್ಯಾವ್ರಿ ಅಂತ ನಾವು ಅಷ್ಟೇ.